ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಪ್ರಾರ್ಥಿಸುವುದು, ಆ ವಾಕ್ಯದಲ್ಲಿ ನಮ್ಮನ್ನೇ ಸಮರ್ಪಿಸುವುದು ಪ್ರತಿನಿತ್ಯ ಅನುಗ್ರಹವಾಗುವ ಕಾರ್ಯವಾಗಿದೆ. ಚಪ್ಪಾಳೆ ತಟ್ಟುವ 100 ಕೈಗಳಿಗಿಂತ ಕಣ್ಣೀರು ಹೊರಿಸುವ ಒಂದು ಬೆರಳು ಮೇಲು. ನಮಗಾಗಿ ಪ್ರಾರ್ಥಿಸುವ ಒಂದು ವ್ಯಕ್ತಿ, ನಮಗೆ ವಾಕ್ಯ ನೀಡುವ ವ್ಯಕ್ತಿ ನಮಗೆ ಅತ್ಯಂತ ಅವಶ್ಯಕತೆ ಇರುವ ಸಮಯದಲ್ಲಿ ಆಗಿರಬಹುದು ದೇವರ ವಾಕ್ಯವನ್ನು ನಮಗೆ ಕಳಿಸುವುದು. ಒಂದು ವಾಕ್ಯವನ್ನು ಆಲಿಸುವುದು, ನಮ್ಮ ಆತ್ಮೀಯರು ನಮಗೆ ಕಳಿಸಿಕೊಡುವುದು ನಮ್ಮ ಜೀವನದಲ್ಲಿ ಬಹಳ ಕುಗ್ಗಿದ ಅವಸ್ಥೆಯಲ್ಲಿ ಆಗಿರಬಹುದು. ನಮ್ಮ ಜೀವನಕ್ಕೆ ಆ ವಾಕ್ಯ ಶಕ್ತಿಯನ್ನು ನೀಡುತ್ತದೆ. ಆ ವಾಕ್ಯ ನಮಗೆ ಬಹಳ ನಿರೀಕ್ಷೆಯನ್ನು ನೀಡುತ್ತದೆ, ಸಾಂತ್ವನ ನೀಡುತ್ತದೆ. ಇಂದು ನಾವು ಕಷ್ಟಪಡುವ ಪ್ರಾರ್ಥನೆಗಳನ್ನು ದೇವರ ಕರುಣೆ ಅದರ ಮೇಲೆ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸುವ ಸಮಯವಾಗಿದೆ. ಆ ಕೋರಿಕೆಗಳನ್ನು ದೇವರ ವಾಕ್ಯದ ಮುಂದೆ ಇಡೋಣ. ನಮಗೆ ಹೀಗೆ ಪ್ರಾರ್ಥಿಸೋಣ. ವಾಕ್ಯ ಆಲಿಸುವ ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ಅಡೆತಡೆಗಳು, ಯೇಸು ಸ್ವಾಮಿ ಬಿಡುಗಡೆ ನೀಡುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ನಾವು ಆಲಿಸುವಾಗ ದೇವರನ್ನೇ ನಾವು ಸ್ವೀಕರಿಸುವುದು. ದೇವರು ನಮ್ಮನ್ನು ಮುಟ್ಟುತ್ತಾರೆ. ಹಲ್ಲೆಲೂಯಾ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗಾದರೂ 1000 ತಲೆಗಳವರೆಗೆ ದಯೆ ತೋರಿಸುವುದು. ಪ್ರಿಯರೇ, ಒಂದು ವ್ಯಕ್ತಿಗೆ ದೇವರು ತೋರುವ ದಯೆ, ಕರುಣೆ ಯೋಚಿಸುವುದಕ್ಕಿಂತ ಮಿಗಿಲಾಗಿದೆ. 1000 ತಲೆಮಾರಿನವರೆಗೂ ದಯೆ ತೋರಿಸುತ್ತಾರೆ. ದೇವರನ್ನು ಪ್ರೀತಿಸುವವರನ್ನು, ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರನ್ನು ದೇವರು ಇಷ್ಟು ಮಾತ್ರ ಪ್ರೀತಿಸುತ್ತಾರೆ ಅಂದರೆ ಅವರು ಅವರ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ದೇವರ ಪ್ರೀತಿಯಿಂದ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಆಲಿಸಬೇಕು. 1000 ತಲೆಮಾರುವರೆಗೂ ದೇವರು ನಮಗೆ ಕರುಣೆ ತೋರಿಸುತ್ತಾರೆ. ಹಲ್ಲೆಲೂಯಾ. ಇದೊಂದು ಸಾಧಾರಣ ಮಾತಲ್ಲ ಪ್ರಿಯರೇ. ಈ ವಾಕ್ಯ ಆಲಿಸುವುದು, ಧ್ಯಾನಿಸುವುದು ದೇವರ ನಿಯೋಗವಾಗಿದೆ. ನಾನು ನನ್ನ ಕುಟುಂಬವು ದೇವರನ್ನು ಪ್ರೀತಿಸುತ್ತೇನೆ, ನಿಮ್ಮ ಆಜ್ಞೆಗಳನ್ನು ಅನುಸರಿಸುತ್ತೇನೆ. ನಮಗೆ ಆತ್ಮದಿಂದ, ಸತ್ಯದಿಂದ, ಹೃದಯದಿಂದ ದೇವರ ವಾಕ್ಯವನ್ನು ಆಲಿಸೋಣ, ದೇವರನ್ನು ಪ್ರೀತಿಸೋಣ. ಹಾಗೆ ದೇವರ ಕರುಣೆ ನಮ್ಮ ಮೇಲೆ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.